ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲ ಮಹಿಳೆಯರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯ ಶಿವರಾತ್ರಿ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಮ್ಮ ಮನೆಯಲ್ಲಿ ಹೇಗೆಲ್ಲ ಪೂಜೆ ತಯಾರಿ ನಡೀತಾ ಇದೆ ನೋಡ್ಬೋದು. ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಫ್ರೂಟ್ಸ್ ಎಲ್ಲ ಹೆಚ್ಚಿಕೊಡ್ತಾ ಇದ್ದಾರೆ ನನಗೆ. ಹಾಗೆ ಪೂಜೆ ಕೂಡ ಎಲ್ಲ ರೆಡಿ ಮಾಡಿದ್ದೀವಿ. ಇವತ್ತು ಅಭಿಷೇಕ ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ನಾವಿವತ್ತು ಯಾವುದೇ ರೀತಿ ಅಡುಗೆ ಏನೂ ಇಲ್ಲ, ಎಲ್ಲ ರೀತಿಯ ಹಣ್ಣುಗಳನ್ನ ನೈವೇದ್ಯ ಮಾಡ್ತೀವಿ. ಜೊತೆಗೆ ರಾತ್ರಿ ಊಟಕ್ಕೆ ಮಂಡಕ್ಕಿ ಹಾಗೆ ಅವಲಕ್ಕಿ ಈ ಥರದ್ದೇನಾದರೂ ತಿಂಡಿಗಳನ್ನ ಮಾಡ್ತೀವಿ ಇವತ್ತು. ಬನ್ನಿ, ನೀವು ಕೂಡ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಬ್ಬಕ್ಕೆ ನಾನು ಈ ರೀತಿಯ ರಂಗೋಲಿಯನ್ನು ಹಾಕಿದ್ದೆ. ಶಿವರಾತ್ರಿ ಹಬ್ಬಕ್ಕೆ ನೋಡ್ಬೋದು, ಶಂಕು ಮೇಲೆ ಒಂದು ಕಮಲದ ರೀತಿಯಲ್ಲಿ ಮಧ್ಯದಲ್ಲಿ ಒಂದು ಶಿವನ ನಾನು ಈ ರೀತಿಯಾಗಿ ಕಲರ್ಸ್ ಹಾಕ್ಬಿಟ್ಟು ಹಾಕಿದ್ದೆ. ಇದು ಆ್ಯಕ್ಚುಲಿ ಚುಕ್ಕಿ ರಂಗೋಲಿ, 7 ರಿಂದ 4 ಚುಕ್ಕಿಯ ರಂಗೋಲಿ ಇದು. ಅದಕ್ಕೊಂದಿಷ್ಟು ನಾನು ಮತ್ತೆ ಎಕ್ಸ್ಟ್ರಾ ಇದೆಲ್ಲ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು. ನಾನು 2-3 ಸತಿ ನೋಡಿದ್ದೆ ಈ ರಂಗೋಲಿನ, ಬೆಳಿಗ್ಗೆ ಹಾಕಿದೆ ನಾನು. ಹಾಗೆ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ. ಈ ಥರ ನಾನು ಕಲರ್ಸ್ನ ತಂದಿಟ್ಕೊಂಡಿದ್ದೀನಿ. ಹಬ್ಬಗಳಲ್ಲಿ, ವಿಶೇಷ ಪೂಜೆಗಳಲ್ಲಿ, ಫಂಕ್ಷನ್ಗಳಲ್ಲಿ ನಾನು ರಂಗೋಲಿನ ಹಾಕ್ತೀನಿ. ಅದಕ್ಕೆ ಕಲರ್ಸ್ ಎಲ್ಲ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿಯ ರಂಗೋಲಿಗಳೇನಪ್ಪ ಅಂದರೆ ಹಬ್ಬದ ವಾತಾವರಣವನ್ನು ಇನ್ನಷ್ಟು ಕಳೆನ ಹೆಚ್ಚು ಮಾಡುತ್ತೆ, ಹಬ್ಬದ ಕಳೆನ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು ಈ ರೀತಿಯ ರಂಗೋಲಿಗಳು. ಮಗಳಿಗೂ ಅಷ್ಟೇ ತುಂಬ ಇಷ್ಟ ರಂಗೋಲಿ ಹಾಕೋದು ಅಂತಂದರೆ. ನಾನು ಶಿವನ್ ಬರೀತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿ ಬಂತು. ದೊಡ್ಡದಾಗಿ ಹಾಕೋಕ್ಕೆ ಇಷ್ಟ ನನಗೆ, ಬಟ್ ಜಾಗ ಹೊರಗಡೆ ತುಂಬ ಇಲ್ಲದೇ ಇರೋ ಕಾರಣದಿಂದಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹಾಕಿದ್ದೀನಿ, ಸಿಂಪಲ್ಲಾಗಿ. ಚೆನ್ನಾಗಿತ್ತು. ತಿರ್ಗಾ ದಿನವೂ ಕೂಡ ಅದನ್ನು ಅಳಿಸ್ಲಿಕ್ಕೆ ಮನಸ್ಸೇ ಬರಲಿಲ್ಲ. ಚೆನ್ನಾಗಿದ್ದರಿಂದ ಒಂದಿನ ಹಾಗೆ ಇರಲಿ ಅಂತಲೂ ಕೂಡ ಬಿಟ್ಟಿದ್ದೆ. ತುಂಬ ಚೆನ್ನಾಗಿತ್ತು, ಬಟ್ ರಂಗೋಲಿ ಚೆನ್ನಾಗಿ ಬಂದಿತ್ತು ಕೂಡ. ಇನ್ನೊಂದಷ್ಟು ಅವರು ತೋರಿಸಿದಕ್ಕಿಂತ ಎಕ್ಸ್ಟ್ರಾ ಒಂದು ಸ್ವಲ್ಪ ನಾನು ಮೇಲೆ ಕಿರೀಟ ಎಲ್ಲ ಥರ ಬರೆದು ಅದನ್ನು ಹಾಕ್ತಾಯಿದ್ದೀನಿ. ಬಟ್ ಚೆನ್ನಾಗಿ ಬಂತು. ಚಿಕ್ಕದಾಗಿದ್ರೂ ಚೊಕ್ಕವಾಗಿತ್ತು, ತುಂಬ ಚೆನ್ನಾಗಿ ಬಂತು ರಂಗೋಲಿ. ಈ ಥರ ರಂಗೋಲಿಗಳು ಹಾಕೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇವತ್ತೇನಪ್ಪ ಅಂತಂದರೆ ಶಿವರಾತ್ರಿ ವಿಶೇಷ ಜಾಗರಣೆ ಮಾಡೋದು. ಶಿವರಾತ್ರಿ ದಿನ ಊಟಕ್ಕೆ ಅಂತೇಳ್ಬಿಟ್ಟು ನಾವೇನು ಸ್ಪೆಷಲ್ಲಾಗಿ ಏನು ಅಂದರೆ ಹಣ್ಣು ಹಂಪಲುಗಳನ್ನ ತಿಂದ್ಕೊಳ್ಳೋದು, ಅದೇನೇ ಒಂದು ಸ್ಪೆಷಲು. ಎಲ್ಲ ರೀತಿಯ ಹಣ್ಣುಗಳನ್ನು ತರ್ತಾರೆ ಮನೆಯಲ್ಲಿ. ಪ್ರತಿಯೊಂದು ಕಲ್ಲಂಗಡಿ ಹಣ್ಣು, ಮೂಸಂಬಿ ಹಣ್ಣು, ಹಾಗೆ ದ್ರಾಕ್ಷಿ, ಬಾಳೆಹಣ್ಣು, ಪ್ರತಿಯೊಂದು ಹಣ್ಣುಗಳು ಮನೆಯಲ್ಲಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮಗ ಕೂಡ ಹೆಲ್ಪ್ ಮಾಡ್ತಿದ್ದಾನೆ ಸ್ವಲ್ಪ ಹಣ್ಣುಗಳನ್ನೆಲ್ಲ ಹೆಚ್ಚಿಡೋಕ್ಕೆ. ಇದು ಅಭಿಷೇಕಕ್ಕೆ ಹಾಲು, ತುಪ್ಪ, ಹಾಗೆ ಜೇನುತುಪ್ಪ, ಸಕ್ಕರೆ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಯೂ ಅಷ್ಟೇ ಸಂಜೆ ಪೂಜೆಗೆ ಏನೇನೆಲ್ಲ ತಯಾರಿ ಬೇಕೋ, ಅಕ್ಷತೆ ಆಯಿತು, ಕಂಕಣ ಆಯಿತು, ಇದೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ. ರಂಗೋಲಿ ಹಾಕ್ಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಿಲ್ಪತ್ರೆ ಸಾಕಷ್ಟು ಬಿಲ್ಪತ್ರೆ ಸಿಗಲಿಲ್ಲ. ಎಷ್ಟು ಹೂ ಸಿಗ್ತಾವೋ ಅಷ್ಟರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಾ, ಇದರಲ್ಲಿ ನೈವೇದ್ಯಕ್ಕೆ ಎಲ್ಲ ಫ್ರೂಟ್ಸು 5 ಥರ ಈಕ್ವಲ್ಲಾಗಿ 5 ಥರ ಫ್ರೂಟ್ಸ್ನ ಹಾಕಿಡಿವಿ ಎರಡಕ್ಕೂ. ಗೊತ್ತಾಯ್ತಾ? ಕಲ್ಲಂಗಡಿ ಸಣ್ಣ ಕಟ್ ಮಾಡು, ಹಾಗೆ ಮಸ್ಕ್ ಮೆಲನು, ವಾಟರ್ ಮೆಲನು, ಎಲ್ಲ ಆರೆಂಜ್, ಎಲ್ಲ ಬನಾನಾ ಎಲ್ಲ. ಆಮೇಲೆ ಡೇಟ್ಸು. ಬನಾನಾ ಇದ್ರೊಳಗೆ ಇರಲಿ, ಇದು ಸಪ್ರೇಟಾಗಿ ಬೇಕು. ಇದರಲ್ಲಿ ಒಂದು ಸ್ವಲ್ಪ ತಕ್ಕೊಂಡು ಇದಕ್ಕೆ ಸೇಮ್ ಒಂದು 5 ಥರ ಹಣ್ಣು ಹಾಕಿಡು. ಗೊತ್ತಾಯ್ತಾ? ಒಂದು 5 ಥರ ಹಣ್ಣು ಹಾಕು. ಅದಕ್ಕೆ ಡೇಟ್ಸ್ ಇದೆ, ಡೇಟ್ಸ್ ಹಾಕು ಒಂದೆರಡು. ಓಕೆನಾ? ಡೇಟ್ಸ್ ಇದೆ, 2 ಹಾಕು. 2 ಹಾಕಪ್ಪ. ನಮ್ಮ ಸಮ್ಮು ಈ ವರ್ಷದ ಶಿವರಾತ್ರಿ ಹಬ್ಬಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾನೆ. ಎಲ್ಲ ಫ್ರೂಟ್ಸು ಕೂಡ ಅವನೇ ಕಟ್ ಮಾಡಿ ಇಟ್ಟಿದ್ದಾನೆ. ಹುಷಾರಾಗಿ ಕಟ್ ಮಾಡಪ್ಪ ಅಂತ ಹೇಳಿದ್ದೆ ಅಷ್ಟೇ. ಅವನೇ ಎಲ್ಲ ಫ್ರೂಟ್ಸನ್ನು ಕೂಡ ಕಟ್ ಮಾಡಿ ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದಾನೆ. ಆಮೇಲೆ ಸಾಕ್ಷಿ ಕೂಡ ಅಷ್ಟೇ. ಸಾಕ್ಷಿನೂ ಕೂಡ ಇಲ್ಲಿ ನೋಡಬೇಕು. ಸಾಕ್ಷಿನೂ ಅಷ್ಟೇ. ಸಾಕ್ಷಿಗೆ ಬೇರೆ ಹಣ್ಣು ಕಟ್ ಮಾಡೋಕ್ಕೆ ಮತ್ತೆ ಚಿಕ್ಕವಳಾಗ್ತಾಳಲ್ವಾ, ಹಾಗಾಗಿ ಅವಳಿಗೆ ಬನಾನಾ ಅಷ್ಟೇ ಕಟ್ ಮಾಡೋಕ್ಕೆ ಹೇಳಿದ್ದೆ. ಬಟ್ ಅವಳು ಬನಾನಾನು ಕಟ್ ಮಾಡಿ, ದ್ರಾಕ್ಷಿ ಎಲ್ಲ, ದ್ರಾಕ್ಷಿ ಕೂಡ ಕಟ್ ಮಾಡಿದೆ ಅಲ್ವಾ ಸಾಕ್ಷಿ? ವಾವ್,
ನಿಜವಾಗ್ಲೂ ಸಾಕ್ಷಿ ಎಷ್ಟು ಗುಡ್ ಗರ್ಲ್ ಆಗಿದ್ದಾಳೆ ಇವಾಗ ಅಂತಂದರೆ, ತುಂಬ ಗುಡ್ ಗರ್ಲ್ ಆಗಿದ್ದಾಳೆ ಸಾಕ್ಷಿ ಅಲ್ವಾ ಬಂಗಾರಿ? ಮತ್ತೇನಾದರೂ ಹೇಳ್ತೀಯಾ? ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ, ಹ್ಯಾಪಿ ಮಹಾಶಿವರಾತ್ರಿ ಅಂತೇಳಿ. ಓಕೆ, ಹ್ಯಾಪಿ ಶಿವರಾತ್ರಿ ಹೇಳು. ಮಹಾಶಿವರಾತ್ರಿ, ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳು. ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಓ ಮೈ ಗಾಡ್. ಓಕೆ, ಸಾಕ್ಷಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಹಾಲು ಉಗ್ತಾ ಇತ್ತಾ, ಅದಕ್ಕೆ ಸಾಕ್ಷಿ ಅಮ್ಮ ಹಾಲು ಉಗ್ತಿದೆ ಅಂತ ಎಷ್ಟು ಚೆನ್ನಾಗಿ ನೋಡು, ನನಗಿಂತ ತುಂಬಾ ಅಬ್ಸರ್ವ್ ಮಾಡ್ತಾಳೆ ಸಾಕ್ಷಿ ಅಲ್ವಾ ಬಂಗಾರಿ? ಮತ್ತೇನಾದ್ರೂ ಹೇಳ್ತೀಯಾ? ಹೇಳು ಹೇಳು. ಅದಲ್ಲ, ಇದನ್ನ ಹೇಳು. ಏನ್ ಹೇಳ್ತಿದ್ಯಾ? ಹೊಸದ್ ಯಾವ್ದೋ ಕಲ್ತಿದ್ಯಲ್ಲ ಅದನ್ನ ಹೇಳು. ಅದೆಲ್ಲ ಕೇಳಿದಾರೆ, ಎಲ್ರು ನೋಡಿದಾರೆ, ಅದು ಹಳೇದಾಗ್ಬಿಟ್ಟಿದೆ ಈಗ. ಬೇರೆ ಯಾವ್ದಾದ್ರು ಹೊಸದ್ ಹೇಳು. ಗಪ ಗಪ ಸರಿ ಗಪ ಅದು ಕೇಳಿದ್ದಾರೆ, ಅದನ್ನು ಹಾಕಿದೆ. ಇನ್ನೂ ಯಾವ್ದಾದ್ರು ಹೊಸದ್ ಕಲ್ತಿದ್ರೆ ಹೊಸದನ್ನ ಹೇಳು. ಆದ್ರೂ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ದು, ಕಾಳಿ ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರದೆ ಹೋದಳು ನೀ ನನಗೆ. ಓನಲ್ಲ ನೀನಲ್ಲ ಕರಿಮಣಿ ಮಾಣಿಕ ರಾಹುಲ್ಲ 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 ನಿನ್ನ ನಡುವೆ ರಾಹುಲ್ಲ. ಓಕೆ, ಆಮೇಲೆ ಮತ್ತೆ ಆದ್ರೂ ಹೋಗುವಾಗ ಒಂದೇ ಒಂದು ಮಾತೇಳಿ. ಏನಂದಲೆ? ಓನಲ್ಲ ನೀನಲ್ಲ ಕರಿಮಣಿ ಮಾಣಿಕ ನೀನಲ್ಲ ಕರಿಮಣಿ ಮಾಣಿಕ ನೀ ಅಲ್ಲ ಮೋಯ 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 ಮೋಯ. ಓಕೆ, ಈಗ ಎಲ್ಲ ಫ್ರೂಟ್ಸ್ ಹೆಚ್ಚಿ ರೆಡಿ ಮಾಡ್ಕೊಟ್ಟಿದ್ದಾರೆ. ಇವಾಗ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಹಿಂದಪ್ಪ ಹಂಗಾರಿ ಕಾಣಿಸಲ್ಲ ಕಣಿ ನೀನು. ಓಕೆ, ತಡಿ ತೋರಿಸ್ತೀನಿ. ಕಾಣಿಸ್ತಿದ್ಯಾ? ಓಕೆ, ಸಾಕ್ಷಿ ಎಲ್ಲ ಈಗ ಕಟ್ ಮಾಡಿಕೊಟ್ಟಿದ್ದಾಳೆ ಫ್ರೂಟ್ಸ್ನ. ನೈವೇದ್ಯಕ್ಕೆ ದೇವ್ರಿಗೆ ಇಡ್ತಾ ಇದ್ದೀವಿ ನಾವು. ಬನ್ನಿ 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 ಹೋಗೋಣ ಬನ್ನಿ. ನಾನು ದ್ರಾಕ್ಷಿ ಮತ್ತೆ ಇದು ಡ್ರೈ ಫ್ರೂಟ್ಸು ಮತ್ತೆ ಬನಾನಾ, ಬಾದಾಮಿ ಮತ್ತೆ ಗೋಡಂಬಿ ಅದು, ಮತ್ತೆ ಬನಾನಾ ಸಪ್ರೇಟಾಗಿ. ಈ ಶಿವರಾತ್ರಿ ಹಬ್ಬಕ್ಕೆ ನಾವು ಅಡುಗೆ ಏನು ಮಾಡೋದಿಲ್ಲ. ನಾವು ಹಣ್ಣುಗಳನ್ನ ಮತ್ತು ತಿಂಡಿ ಮಾಡ್ತಿದ್ದೀನಿ. ಅವಲಕ್ಕಿ ಆಯಿತು, ಅವಲಕ್ಕಿ, ಉಪ್ಪಿಟ್ಟು, ಮಂಡಕ್ಕಿ ಈ ಥರ ತಿಂಡಿಗಳನ್ನ ಮಾಡ್ತೀವಿ ಯೂಶಲಿ. ಅದಕ್ಕಾಗಿ ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದೇ ಒಗ್ಗರಣೆ ಒಂದು ಮಾಡಿಕೊಂಡ್ರೆ ಮಂಡಕ್ಕಿ, ಅವಲಕ್ಕಿ, ಹಾಗೆ ತೋಸಿದ ಮಂಡಕ್ಕಿ, ಒಣ ಮಂಡಕ್ಕಿ ಎಲ್ಲ ಕೂಡ ಹಚ್ಕೋಬೋದು ಅಂತೇಳಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ತುಂಬ ಜನ ಉಪವಾಸ ಇರ್ತಾರೆ. ಶಿವರಾತ್ರಿಗೆ ಉಪವಾಸ ಇದ್ದರೆ ತುಂಬ ಒಳ್ಳೆಯದು. ಹಾಗೆ ನಾವು ಬೆಳಿಗ್ಗೆ ಅವಲಕ್ಕಿನೇ ಮಾಡಿದ್ವಿ, ಅವಲಕ್ಕಿನ ತಿಂದಿದ್ವಿ. ಮತ್ತು ಸ್ನಾನ ಮಾಡಾದ್ಮೇಲೆ ಪೂಜೆ ಆಗೋ ತನಕನೂ ಏನೂ ತಿನ್ನೋದಿಲ್ಲ. ಹಾಗೆ ಇವತ್ತು ಇಲ್ಲೇ ಕೆಳಗಡೆ ನಮ್ಮ ಮನೆ ಹತ್ರ ಶಿವನ ದೇವಸ್ಥಾನ ಇದೆ. ಬಟ್ ಇವತ್ತು ತುಂಬ ರಶ್ ಇರುತ್ತೆ. ಸಂಜೆ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ, ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು. ಹಾಗೆ ಇವತ್ತು ಬೆಂಗಳೂರಿಂದ ಅಕ್ಕವ್ರು ಕೂಡ ಬರ್ತಿದ್ದಾರೆ. ಅವ್ರ ಮನೆ ದೇವರು ಕುರುಬತ್ತಿ ಬಸವೇಶ್ವರ ಸ್ವಾಮಿ. ಅವ್ರ ಮನೆದೇವ್ರ ಜಾತ್ರೆ ಇದೆ, ಜಾತ್ರಾ ಮಹೋತ್ಸವ ಇದೆ, ಭಾನುವಾರ ಇದೆ. ಹಾಗಾಗಿ ಅವರು ಕೂಡ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಅವರು ಕೂಡ ಬರ್ತಾ ಇದ್ದಾರೆ ಇವತ್ತು. ಎಲ್ಲರೂ ಬರ್ತಿರೋದ್ರಿಂದ ಜೊತೆಗೆ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಈ ಸತಿ ಹಬ್ಬಕ್ಕೆ ಅವರೊಬ್ಬರು ಅಕ್ಕವರು ಬರ್ತಾ ಇದ್ದಾರೆ. ಹಾಗೆ ತುಂಬ ಜನ ಇದೇ ಥರ ಎಲ್ಲ ಕಡೆನೂ ಆಲ್ಮೋಸ್ಟ್ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ಬೋದು. ನಮ್ಮ ಮನೇಲಿ ಊರಲ್ಲಿ ಅಮ್ಮನ ಮನೇಲಿ ಏನು ಮಾಡ್ತಾರಪ್ಪ ಅಂತಂದರೆ ಅವರು ಕೂಡ ಅವಲಕ್ಕಿ ತಿಂಡಿ ಈ ಥರದ್ದು ಏನಾದರೂ ಪಕೋಡ, ಬಜ್ಜಿ ಈ ಥರ ಮಾಡ್ಕೊತಾರೆ ಪೂಜೆ ಎಲ್ಲ ಆದಮೇಲೆ. ನಾವು ಅಷ್ಟೇ ಮಂಡಕ್ಕಿ, ಅವಲಕ್ಕಿ, ಉಪ್ಪಿಟ್ಟು ಈ ಥರ ತಿಂಡಿಗಳು ಮಾಡಿಕೊಂಡು ತಿಂತೀವಿ. ಇನ್ನೊಂದು ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಈ ಶಿವರಾತ್ರಿ ಹಬ್ಬಕ್ಕೆ ಅಮ್ಮನ ಊರಲ್ಲಿ, ಅಮ್ಮನ ಮನೇಲಿ ತುಂಬ ಸ್ಪೆಷಲ್ಲು. ಅಪ್ಪಾಜಿ ಏನಪ್ಪ ಅಂದರೆ ಅವರ ತಾತ ಅಂದರೆ ನಮ್ಮ ಮುತ್ತಾತ
ಅವರು ನಡೆಸ್ಕೊಂಡು ಬಂದಂತಹ ಒಂದು ಕೆಲಸನ ಅಪ್ಪಾಜಿ ಕೂಡ ಕಾರ್ಯನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಸುಮಾರು ಸತಿ ತೋರಿಸಿದ್ದೀನಿ. ನಮ್ಮ ಊರ ಹತ್ರ ಸಕರಾಯಪಟ್ಟಣ ಅಂತಿದೆ, ಅಲ್ಲಿ ಕಲ್ಮರ್ಡೇಶ್ವರ ಮಠ ಇದೆ, ಅಲ್ಲಿ ಸಾಕಷ್ಟು ಬಿಲ್ಪತ್ರೆ ವನ ಇದೆ, ಸಾಕಷ್ಟು ಬಿಲ್ಪತ್ರೆ ಮರಗಳನ್ನ ನಿಮಗೆ ಸುಮಾರು ಸತಿ ತೋರಿಸಿದ್ದೀನಿ. ಅಲ್ಲಿಂದ ಅಪ್ಪಾಜಿ ಸುಮಾರು 2 ಚೀಲದಷ್ಟು ಬಿಲ್ಪತ್ರೆನ ತಕ್ಕೊಂಡು ಬಂದು ಇಡೀ ಊರಿಗೆ, ಅಂದರೆ ನಮ್ಮದು ಕುನ್ನಾಳ ಗ್ರಾಮ, ಇಡೀ ಗ್ರಾಮಕ್ಕೆ ಒಂದೂ ಮನೆಯೂ ಬಿಡ್ದಂಗೆ ಅಪ್ಪಾಜಿ ಪ್ರತಿ ಮನೆಗೂ ಇಷ್ಟಿಷ್ಟು ಬಿಲ್ಪತ್ರೆನ ಕೊಟ್ಟು ಬರ್ತಾರೆ. ಅದು ಒಂದು ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಬಂದಿದ್ದಾರೆ ಅಪ್ಪಾಜಿ, ಅದು ಬಿಟ್ಟಿಲ್ಲ. ಹಾಗೆ ಏನಪ್ಪ ಅಂದರೆ ಮೊದಲು ತುಂಬ ಹತ್ತತ್ರ ಮನೆಗಳಿದ್ವು, ಬಟ್ ಈಗ ಏನಪ್ಪ ಅಂದರೆ ತುಂಬ ಹೊಲಗಳಲ್ಲಿ ದೂರ ಮನೆ ಕಟ್ಕೊಂಡಿದ್ದಾರೆ. ತುಂಬ ಕಷ್ಟ ಆಗುತ್ತೆ ಅಪ್ಪಾಜಿಗೆ, ಆದ್ರೂ ಅದು ನಡ್ಸ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ. ಹಾಗಾಗಿ ಈ ಸತಿ ಇನ್ನೊಂದು ಏನಪ್ಪ ಅಂದರೆ, ನನ್ನ ತಮ್ಮ ಕೂಡ ಬೆಂಗಳೂರಿಂದ ರಜಾ ಕೊಡಲಿಲ್ಲ ಅಂತೇಳಿ ಹೋಗೋಕ್ಕಾಗಲ್ಲ. ಅವನಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಪ್ಪಾಜಿಗೆ. ಅಷ್ಟೂ ಬಿಲ್ಪತ್ರೆನೂ ಅಪ್ಪಾಜಿ ಹರ್ಕೊಂಡು ಬಂದು ತೆಕ್ಕೊಂಡು ಬಂದುಬಿಟ್ಟು ಮನೆಗೆಲ್ಲ, ಅಂದರೆ ಅಷ್ಟು ಮನೆಗಳಿಗೂ ಹೆಚ್ಚು ಕಮ್ಮಿ ಒಂದು 250ರಿಂದ 300 ಮನೆಗಳಿದೆ. ಅಷ್ಟು ಮನೆಗಳಿಗೂ ಕೂಡ ಅವರು ಬಿಲ್ಪತ್ರೆನ ಹಂಚ್ತಾರೆ. ಆ ಬಿಲ್ಪತ್ರೆಯಿಂದನೇ ಪೂಜೆಗಳು ನಡೆಯುತ್ತೆ. ಅದೊಂದು ಖುಷಿಯ ವಿಚಾರ ನಮಗೆ. ನಾವು ಚಿಕ್ಕವರಿದ್ದಾಗಿಂದನೂ ಆ ಬಿಲ್ಪತ್ರೆ ದಳಗಳನ್ನೆಲ್ಲ ಬಿಡಿಸ್ಬಿಟ್ಟು ಕೊಂಬೆ ಅಲ್ಲೇ ಬಿಡ್ಸೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಕೊಂಬೆಗಳನ್ನ ಮುರ್ಕೊಂಡು ಬರೋರು, ಅದನ್ನೆಲ್ಲ ನಾವು ಬಿಡಿಸಿ ರೆಡಿ ಮಾಡಿ ಇಡ್ತಿದ್ವಿ ಅಪ್ಪಾಜಿಗೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ಟೈಮಲ್ಲಿ. ಅದೊಂದು ಸ್ಪೆಷಲ್ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಊರಲ್ಲಿ ಅಪ್ಪಾಜಿ ಇದೊಂದು ಸ್ಪೆಷಲ್ ಆ ರೀತಿಯಾಗಿ ಮಾಡ್ತಾರೆ. ಸೊ ಅದೊಂದು ಖುಷಿಯ ವಿಚಾರ ನಮಗೆ. ಹಾಗೆ ಇಲ್ಲಿ ಫಸ್ಟು ನಾನು ಕಡಲೆಬೀಜನ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನನ್ನ ಮಕ್ಕಳಿಗೆ ಕಡಲೆಬೀಜ ಇರಲೇಬೇಕು, ಅಂದರೆ ಚಿತ್ರಾನ್ನಕ್ಕೆ, ಅವಲಕ್ಕಿಗೆ, ಮಂಡಕ್ಕಿಗೆ ಇದೆಲ್ಲ ಕಡಲೆಬೀಜ ಇರಬೇಕು ಅವ್ರಿಗೆ. ಹಾಗಾಗಿ ಅದು ನಾವು ಅದರಲ್ಲೇ ಹಾಕ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂದರೆ ಕಚ್ ಅನ್ನಂಗೆ ಆಗಿಬಿಡುತ್ತೆ, ಕ್ರಿಸ್ಪ್ ಆಗಲ್ಲ. ಕ್ರಿಸ್ಪ್ ಆದರೂ ಕೂಡ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸಪ್ರೇಟಾಗಿ ಅದನ್ನೊಂದು ಬೌಲಲ್ಲಿ ಎತ್ತಿಟ್ಕೊಂಡು ಅದನ್ನು ಆಮೇಲೆ ನಾವು ಆದಮೇಲೆ ಹಾಕ್ಕೊಂಡ್ರೆ ತಿನ್ನೋಕ್ಕೆ ಸ್ವಲ್ಪ ಗರಿಗರಿಯಾಗಿ ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಕಾದಿರೋ ಎಣ್ಣೆಗೆ ಸಾಸಿವೆ, ಜೀರಿಗೆ ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಇಷ್ಟೇ. ಹಾಗೆ ಪೂಜೆಗೂ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಭಿಷೇಕಕ್ಕೆ, ಅಂದರೆ ನಾವು ಪ್ರತಿದಿನ ಪೂಜೆ ಮಾಡುವಂತಹ ಈಶ್ವರ, ನಂದಿ, ಗಣೇಶ ಹಾಗೆ ರೇಣುಕರದ್ದು ಒಂದು ಇದು ಇದೆ, ಎಲ್ಲನೂ ಕೂಡ ಇಲ್ಲಿ ಅಭಿಷೇಕಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಫಸ್ಟ್ ನಾವು ಕಂಕಣ ಎಲ್ಲ ಕಟ್ಟಿಕೊಂಡು ಅದಾದ ನಂತರ ನಾವು ಅಭಿಷೇಕನ ಮಾಡ್ತೀವಿ. ಪ್ರತಿಯೊಂದೂ ನಾನು ಇಟ್ಕೊಂಡಿದ್ದೀನಿ. ಹಾಲು, ತುಪ್ಪ, ಜೇನುತುಪ್ಪ ಹಾಗೆ ಸಕ್ಕರೆ ಅದೆಲ್ಲ ಒಟ್ಟಿಗೆ ಇಟ್ಕೊಂಡು ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದೀವಿ. ಓಂ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ನಮಃ. ವರ್ಷ ಏನಾಗ್ತಿತ್ತಪ್ಪ ಅಂದರೆ 500 ಬರೋರು ನಮಗೆ ಪೂಜೆ ಮಾಡಿಸೋರು. ಈ ವರ್ಷ ಅವರು ಬರಲಿಲ್ಲ, ಸೊ ಅವ್ರಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ನನಗೆ ಅಷ್ಟೊಂದು ಮಂತ್ರಗಳೆಲ್ಲ ಬರೋದಿಲ್ಲ. ಹಾಗಾಗಿ ನಾನು ಕೂಡ 101 ಸತಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡೆ. ಏನು ನಾವು ಅಷ್ಟು ಇಟ್ಕೊಂಡಿದ್ವಲ್ಲ ಪಂಚಾಮೃತ ಅಭಿಷೇಕಕ್ಕೆ, ಅದೆಲ್ಲನೂ ಹಾಕಿದ್ವಿ ಅಷ್ಟೇ. ಸೊ ಫೈನಲಿ ಪೂಜೆ ಎಲ್ಲ ಅಭಿಷೇಕ ಆದ ನಂತರ ದೇವ್ರುಗಳನ್ನೆಲ್ಲ ಮತ್ತೆ ತೊಳ್ಕೊಂಡು ಪೂಜೆ ಮಾಡಿದ್ದೀವಿ, ನೋಡ್ಬೋದು. ಪೂಜೆ ಅಭಿಷೇಕ ಎಲ್ಲ ಮುಗೀತು. ಮತ್ತು ನಾವು ದೇವ್ರುಗಳನ್ನೆಲ್ಲ ತೊಳ್ಕೊಂಡು ಮತ್ತೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಹಣ್ಣುಗಳನ್ನೆಲ್ಲ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ಕೆಳಗಡೆ ಬರ್ದಿದ್ದಾನೆ ನಮ್ಮ ಸಮ್ಮು, ನೋಡ್ಬೋದು. ಹಾಗೆ ನಾವು ನಮ್ಮ ಕೆಳಗಡೆ ನಮ್ಮ ಮನೆ ಹತ್ರ ಇರುವಂತಹ ಶಿವನ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಆ ಶಿವನ ದರ್ಶನನ ನೀವು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಪಂಚಾಮೃತನ ಎಲ್ಲರೂ ಕೂಡ ಎಲ್ಲದನ್ನು ಕೂಡ ಕೊಡ್ತಾಯಿದ್ರು. ಬಟ್ ಇನ್ನೊಂದೇನಪ್ಪ ಅಂದರೆ ವರ್ಷ ಊಟ ಕೂಡ ಇರ್ತಿತ್ತು. ಈ ವರ್ಷ ಇಲ್ಲ, ಅದೊಂದು ಇರಲಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಇದು ಸಾಕ್ಷಿ ಬರ್ದಿರೋದು, ಇದು ಏನು ಶಿವ ನೋಡ್ಬೋದೆಲ್ಲ. ಅದು ಕೆಳಗಡೆ ಬರ್ದಿರೋದು ಸಮ್ಮು, ಇದು ಸಾಕ್ಷಿ ಸಮ್ಮು. ಸಾಕ್ಷಿ ಬಿಟ್ಟಿರೋದು. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದ ನಂತರ ನಾವು ಕೂಡ ಪ್ರಸಾದನ ತೊಗೊಂಡ್ವಿ. ನಮ್ಮ ಮನೇಲಿ ಅಪ್ಪಾಜಿಗೆ ಒಣ ಮಂಡಕ್ಕಿ ಇಷ್ಟಪಡ್ತಾರೆ ಅವರು. ಹಣ್ಣುಗಳು ನೋಡ್ಬೋದು ಇಲ್ಲಿ ಎಲ್ಲ ರೀತಿಯ ಹಣ್ಣುಗಳು.
ಸ್ವಲ್ಪ ಹಾಗೆ ಮಂಡಕ್ಕಿ ಅವಲಕ್ಕಿ ಎಲ್ಲ ಕಲಿಸ್ಕೊಂಡು ನಾವು ಕೂಡ ಏನು ಉಪಹಾರನ ಸೇವಿಸಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.